ವಿಜಯಪುರ ಹೋಬಳಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನವಿದೆ. ಈ ಸ್ಮಶಾನ ಜಾಗವನ್ನು ಗ್ರಾಮದ ವ್ಯಕ್ತಿಯೊಬ್ಬ ಒತ್ತುವರಿ ಮಾಡಿಕೊಂಡು ಟ್ರಾಂಚ್ ಒಡೆದು ಸ್ಮಶಾನ ಹಾಳು ಮಾಡಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ಬಣ್ಣ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸ್ಮಶಾನ ಉಳಿಸಲು ಹೋರಾಟ ಮಾಡುತ್ತಿದ್ದು, ಸ್ಮಶಾನದ ಜಾಗವನ್ನು 2022ರಲ್ಲಿ ಪಹಣಿಯಲ್ಲಿ ಬರುವಂತೆ ಮಾಡಿ 4 ಎಕರೆ ಜಾಗ ಗುರುತಿಸಿ ಕಲ್ಲು ಹಾಕುವಂತೆ ಅನೇಕ ಬಾರಿ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದರೂ ಉಪಯೋಗವಾಗಿಲ್ಲ ಎಂದರು. ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರಿದ್ದು, ಸ್ಮಶಾನದ ಪಕ್ಕದ ಜಾಗದ ಮಾಲೀಕ ಕಳೆದ 2-3 ದಿನದ ಹಿಂದೆ ಇದು ತಮಗೆ ಸೇರಿದ ಜಾಗ ಎಂದು ಟ್ರಾಂಚ್ ಹೊಡೆದು ಸ್ಮಶಾನ ಹಾಳು ಮಾಡಿದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಠಾಣೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದರು. 99ರಲ್ಲಿ ಡಿಸಿಯಿಂದ ಗ್ರಾಂಟ್ ಆಗಿರೋದು. 98 ಗ್ರಾಂಟ್ ಆದಮೇಲೆ ಅದು ಹಂಗೆ ಉಳ್ಕೊಂಬಂತು. ಖಾತೆ ನಾವು ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗ ನಾವು ನರೇಗಾದಿಂದ ಕಾಂಪೌಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಇದು ಪಾಣಿ ಕೂತಿರಲ್ಲ, ಮಾಡಕ್ಕೆ ಬರಲ್ಲ, ಪಾಣಿ ಬೇಕು ಅಂತ ಹೇಳ್ಬಿಟ್ಟು ಅದ್ರ ಅವಾಗ ಏನು ಮಾಡಿದ್ರೆ ನಾವು ಪಾಣಿಗ ಪ್ರಯತ್ನ ಪಟ್ಟಾಗ ಇದು SC/ST ಮಶಾನ ಅಂತಿತ್ತು. ಅದರಿಂದ ಇದು ಸಾರ್ವಜನಿಕರ ಮಶಾನ ಇರೋದ್ರಿಂದ ಸಾರ್ವಜನಿಕ ಮಶಾನ ಮಾಡಬೇಕು ಅಂತ DC ಹತ್ರ ನಾವು ಅರ್ಜಿ ಹಾಕೊಂಡ್ರೆ, DC ಹತ್ರ ಅರ್ಜಿ ಹಾಕೊಂಡು ಆಮೇಲೆ ಸುಮಾರು ದಿವಸಗಳು ಆಯಿತು. ಅಷ್ಟೊತ್ತಿಗೆ ನಾವು ನಮ್ಮ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ತಿರುಗಿ 22ರಲ್ಲಿ 4 ಎಕರೆ ಮಶಾನ ಜಾಗ ಅಂತ ಹೇಳ್ಬಿಟ್ಟು ಪಾಣಿ ಕೂರಿಸಿದ್ದೀರಿ. ಪಾಣಿ ಕೂರಿಸೋವರೆಗೂ ಅದು ಅವರು ಮುಂಚೆ ಹೆಂಗೆ ಮಾಡ್ಕೊಂಡು ಗೊತ್ತಿಲ್ಲ, ಆಗ ಒತ್ತುವರಿ ಮಾಡ್ಕೊಂಬಿಟ್ಟು ಏನೋ ಮಶಾನ ಜಾಗನ ಒತ್ತುವರಿ ಮಾಡ್ಕೊಂಡು ನಮ್ಮದು ಅಂತ ಇವಾಗ ಅವರು ಹೆಂಗೆ ಮಾಡ್ಸ್ಕೊಂಡು ಗೊತ್ತಿಲ್ಲ, ಅವರು ಅದು ಮಾರ್ಸ್ಕೊಂಡು ಅದ್ಬಸ್ಗೆ ಹಾಕಿದ್ರು. ಅದ್ಬಸ್ಗೆ ಬಂದಾಗ ನಾವು ಇದು ಮಶಾನ ಜಾಗ ಫಸ್ಟ್ ಅಳತೆ ಮಾಡಿಬಿಟ್ಟು ಆಮೇಲೆ ನಿಮ್ಮದು ಜಾಗ ಎಷ್ಟಿದೆ ಅಷ್ಟು ತಗೊಳ್ರಿ ಅಂತ ಹೇಳ್ಬಿಟ್ಟು ತಲೆ ಹಿಡಿದು ಸರ್ವೆ ಮಾಡೋಕ್ಕೆ ಬಂದಿದ್ದಂಥ ಸರ್ವೇರ್ನ ನಾವು ಅವ್ರ ಹತ್ರದಿಂದ ಎಲ್ಲ ಲೆಟ್ರು ಬರೆದು ಅರ್ಜಿ ಎಲ್ಲ ಊರಿನ ಸಾರ್ವಜನಿಕರು ಎಲ್ಲ ಸೇರಿಬಿಟ್ಟು ನಮ್ದು ಏನು ಮಶಾನ ಇದೆ ಅದನ್ನು ಪೂರ್ತಿ ನಮ್ಮ 4 ಎಕರೆ ಸರ್ವೆ ಮಾಡಿ ಕಾಂಪೌಂಡ್ ಫಿಕ್ಸ್ ಮಾಡಿ ಆಮೇಲೆ ಅವ್ರ ಜಾಗ ಇದು ಮಾಡಿರಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಕಳಿಸಿದ್ದೀವಿ. ಗ್ರಾಮದ ಮುಖಂಡ CM ಸೋಣಪ್ಪ ಮಾತನಾಡಿ, ಚಿಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 48ರಲ್ಲಿ ಸಾರ್ವಜನಿಕ ಸ್ಮಶಾನವಿದ್ದು, ಈ ಜಾಗದಲ್ಲಿ ಪೂರ್ವಿಕರನ್ನು ಮಣ್ಣು ಮಾಡಲಾಗಿದೆ. ಪಕ್ಕದ ಜಮೀನು ಮಾಲೀಕ ಸ್ಮಶಾನವನ್ನು ತೆರವು ಮಾಡಿಸಿ ಟ್ರಾಂಚ್ ಹೊಡೆದು ನಮ್ಮ ಪೂರ್ವಿಕ ಸಮಾಧಿಗಳನ್ನು ಹಾಳು ಮಾಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸತೀಶ್, CTV ನ್ಯೂಸ್, ವಿಜಯಪುರ.